ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೀಸ್ ಗ್ಯಾಲರಿ. ಇವತ್ತು ನಾನು ವಚನ ನಮ್ಮ ಮನೆಗೆ ಲಂಚ್ಗೆ ಇನ್ವೈಟ್ ಮಾಡಿದ್ದೆ. ಅವನು ಬಸ್ಸಾರ್ ಮಾಡೋದಕ್ಕೆ ಹೇಳಿದ್ದ. ಸೊ ಬಸ್ಸಾರ್ ಮಾಡೋದಕ್ಕೆ ಬೇಕಾಗಿರೋ ಕೆಲವೊಂದೊಂದು ಐಟಮ್ಸ್ ನಾನು ಆರ್ಡರ್ ಮಾಡಿದೆ. ಆರ್ಡರ್ ಮಾಡಿರೋ ಐಟಮ್ಸ್ ಬರೋವರೆಗೂ ನಾನು ನನ್ನ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ನಿಂತಾರನೇ ಇದ್ದಾನೆ. ಬೆಣ್ಣೆಗೊಂಬೆ ಇವಳು, ಬೆಣ್ಣೆಗೊಂಬೆ ಇವಳು. ನಾನು ಆರ್ಡರ್ ಮಾಡಿದ ಐಟಮ್ಸ್ ಎಲ್ಲ ಬಂತು. ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ನನ್ನ ಮಾರ್ನಿಂಗ್ ಪ್ರೋಬಯೋಟಿಕ್ ಡ್ರಿಂಕ್ನ ಕುಡಿದೆ. ಈ ಡ್ರಿಂಕ್ನ ಕುಡಿಯೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ನಿಮ್ಮ ಬಾಡಿಲಿರೋ ಟಾಕ್ಸಿನ್ಸ್ನೆಲ್ಲ ತುಂಬಾ ನೀಟಾಗಿದ್ದು ಕ್ಲಿಯರ್ ಔಟ್ ಮಾಡುತ್ತೆ. ನಾನು ಇದನ್ನ ಕುಡಿಯೋಕೆ ಶುರು ಮಾಡಿದ ಫಸ್ಟ್ ಡೇಯಿಂದಾನೆ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ತು. ಇದ್ರ ರೆಸಿಪಿ ನಿಮಗೂ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಬಸ್ಸಾರ್ ಮಾಡೋದಕ್ಕೆ ನಾನು ದಿಲ್ ಲೀವ್ಸ್ ಅಂದ್ರೆ ಸಬ್ಸಿಗೆ ಸೊಪ್ಪು, ಹಾಗೆ ರೆಡ್ ಅಮರಂತ್ ಮತ್ತೆ ಗ್ರೀನ್ ಅಮರಂತ್ ಲೀವ್ಸ್ ನ ತರಿಸಿದ್ದೀನಿ. ಇದಕ್ಕೆ ದಂಟು ಅಂತ ಹೇಳ್ತಾರೆ ಕನ್ನಡದಲ್ಲಿ, ದಂಟಿನ ಸೊಪ್ಪು ಅಂತ. ಎಲ್ಲ ಐಟಮ್ಸ್ ತರ್ಸಾಯ್ತು. ಸೊ ಎಲ್ಲ ರೆಡಿ ಆಗಿದೆ. ಈಗ ಕುಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ಈ ಸೊಪ್ಪುಗಳನ್ನ ನೀಟಾಗಿ ಚಾಪ್ ಮಾಡ್ಕೊಂಡು ತೊಳ್ಕೋಬೇಕು. ಈ ಅಮರಂತ್ ಸೊಪ್ಪನ್ನ ಕೈಯಲ್ಲೇ ಬಿಡಿಸ್ಕೊಳ್ತೀನಿ. ಈ ಸೊಪ್ಪನ್ನ ಆಕ್ಚುಲಿ ನನ್ನ ಮಕ್ಕಳು ತಿನ್ನೋ ಹಾಗಿಲ್ಲ. ಸೊ ನಾನು ಕೆಳಗಡೆ ಬೀಳ್ಸಲ್ಲ. ಬೀಳ್ಸಿದ್ರೆ ಅವ್ರು ತಗೊಂಡು ತಿನ್ಬಿಡ್ತಾರೆ. ಸೊ ಹುಷಾರಾಗಿ ಇದನ್ನ ತೆಗಿಬೇಕು. ಈ ಪಾತ್ರೆಯಲ್ಲಿ ಹಾಕೊಂಡು ತೊಳ್ಕೊತೀನಿ. ಆಕ್ಚುಲಿ ರೆಡ್ ಅಮರಂತ್ ಲೀವ್ಸ್ ಮತ್ತೆ ಸಬ್ಸಿಗೆ ಸೊಪ್ಪೆ ಸಾಕಾಯ್ತು ಅನ್ಸತ್ತೆ. ಈ ಗ್ರೀನ್ ಅಮರಂತ್ ಆಡ್ ಮಾಡೋದ್ ಬೇಡ, ಬಿಕಾಸ್ ಆಲ್ರೆಡಿ ತುಂಬಾ ಆಗ್ಬಿಟ್ಟಿದೆ, ಇಷ್ಟೊಂದಿದೆ. ಸೊ ಅದನ್ನು ಆಡ್ ಮಾಡ್ಬಿಟ್ರೆ ಇಟ್ ವಿಲ್ ಬಿ ಅ ಲಾಟ್. ಸೊ ಇಷ್ಟೇ ಸಾಕು. ಸಾಂಬಾರ್ಗೆ ಅಷ್ಟೇ ಯೂಸ್ ಮಾಡ್ತೀನಿ. ಸೊ ಲೆಟ್ ಮೀ ಕ್ಲೀನ್ ದಿಸ್ ಫಸ್ಟ್ ಬಿಫೋರ್ ನಮ್ಮ ಕೋಕೋ ಮಿಲ್ಕಿ ಇದನ್ನ ತಿನ್ನೋ ಅಷ್ಟರಲ್ಲಿ ಐ ಜಸ್ಟ್ ಕ್ಲೀನ್ ದಿಸ್. ಈ ಲೀವ್ಸ್ ಹಾಗೆ ಇಟ್ರೆ ಇದು ಹಾಳಾಗ್ಬಿಡುತ್ತೆ. ಸೊ ಇದನ್ನ ಪೇಪರ್ ಅಲ್ಲಿ ಸುತ್ತಿ ನೀಟಾಗಿ ಎತ್ತಿಡ್ತೀನಿ ಫ್ರಿಜ್ ಒಳಗಡೆಗೆ. ನನ್ನ ಮಕ್ಳಿಗೆ ಕಟ್ ಮಾಡ್ಕೊಡ್ತೀನಿ ಇದನ್ನ. ಕಟ್ ಮಾಡ್ತಿರೋವಾಗ್ಲೇ ಹೇಗ್ ಬಂದ್ ನಿಂತಿದೆ ನಿಮಿಷ. ತಗೊಳ್ಳಿ, ಬನ್ನಿ ಆಚೆ ಕೊಡ್ತೀನಿ ನಿಮಗೆ. ಇಲ್ಲಿದ್ರೆ ನನಗವರು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಸೊ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡಿದೆ ಅವ್ರನ್ನ. ನಮ್ಮ ಅಣ್ಣನ ಮನೆಗೆ ಊಟಕ್ಕೆ ಕರೆದಿದ್ದೀನಿ. ಅವ್ನು ಬರೋಷ್ಟರಲ್ಲಿ ಅಡುಗೆ ರೆಡಿ ಮಾಡಬೇಕು. 2 o'clock ಬರಕ್ಕೆ ಹೇಳಿದ್ದೀನಿ. ಆಲ್ರೆಡಿ 12:45 ಆಗ್ಬಿಟ್ಟಿದೆ. ನಮ್ಮ ವಿರಾಟ್ ಸರ್ ನನಗೆ ಕಾಯಿ ಹೊಡ್ಕೊಳ್ತಾ ಇದ್ದಾರೆ. ವಿರಾಟ್ ಕಾಯಿ ಹೊಡ್ಕೊಟ್ಟು ಹೋದ್ರು. ಈಗ ನಾನು ಬೇಳೆ ತೊಳ್ಕೊಳ್ತಾ ಇದ್ದೀನಿ. ಬೇಳೆ 1 ಕಪ್ ಬೇಳೆ ತಗೊಂಡಿದ್ದೀನಿ. ಬೇಳೆ ತೊಳ್ಕೊಂಡಿದ್ದಾಯ್ತು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯೋದಕ್ಕಿಡ್ತೀನಿ. ಬೇಳೆ ಒಂದ್ ಸ್ವಲ್ಪ ಬೆಂದ ಮೇಲೆ ನಾನು ಇದಕ್ಕೆ ಸೊಪ್ಪು ಆಡ್ ಮಾಡ್ತೀನಿ. ಸೊಪ್ಪನ್ನ ಸುಮಾರು ಸಲ ತೊಳ್ಕೋಬೇಕು, ಇಲ್ಲಾಂದ್ರೆ ಇದರಲ್ಲಿ ಚಿಕ್ಕ ಚಿಕ್ಕ ಮಣ್ಣು ಸಿಗ್ತಾ ಇರತ್ತೆ. ಸೊ ನಾನು ತುಂಬಾ ಸಲ ತೊಳ್ಕೊಂಡಿದ್ದೀನಿ ಸೊಪ್ಪನ್ನ. ಐ ಹೋಪ್ ನೀಟಾಗಿ ಕ್ಲೀನ್ ಆಗಿದೆ ಅಂತ. ಆಕ್ಚುಲಿ ಈ ಕಾಯಿನ ಚಾಕುಲಿ ಕಟ್ ಮಾಡಿಸ್ಕೊಳ್ಳೋದು ಮರ್ತ್ಬಿಟ್ಟೆ. ನನಗೆ ಇದು ಕಟ್ ಮಾಡೋದಕ್ಕೆ ಆಗಲ್ಲ. ವಿರಾಟ್ ಸ್ನಾನಕ್ಕೆ ಹೋಗ್ಬಿಟ್ರು. ಸೊ ಅವ್ರು ಸ್ನಾನದಿಂದ ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟರಲ್ಲಿ ಈರುಳ್ಳಿ ಹೆಚ್ಕೋತೀನಿ. ಹೇಗಾದ್ರೂ ಟೈಮ್ ಮ್ಯಾನೇಜ್ ಮಾಡ್ಬೇಕಲ್ವಾ. ಸೊ ನಾನು ಇಷ್ಟು ದೊಡ್ಡ ಚಾಕುಲ್ ಆಕ್ಚುಲಿ ನನಗೆ ಹೆಚ್ಚಕ್ಕಾಗಲ್ಲ, ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ.
ಕಲ್ತ್ಕೊಳ್ತಾ ಇದ್ದೀನಿ. ಸೊಪ್ಪಿಗೆ ಈ ಚಾಕು ಓಕೆ, ಬಟ್ ಈರುಳ್ಳಿಗೆ ಯಾಕೋ ಭಯ ಆಗ್ತಾರೆ. ಸೊ ಬೆಟರ್ ಐ ಡಿಚ್ ದಿಸ್ ಚಾಕು ಆ್ಯಂಡ್ ಟೇಕ್ ಅ ಸ್ಮಾಲ್ ಒನ್. ಐ ಥಿಂಕ್ ಐ ಯೂಸ್ ದಿಸ್ ಒನ್. ಈರುಳ್ಳಿನ ನಾನು ಉದ್ದುದ್ದಕ್ಕೆ ಹೆಚ್ಕೋತೀನಿ. ಇದು ಪಲ್ಯಕ್ಕೆ. ನಾನೊಂದು ಟ್ರಿಕ್ ಯೂಸ್ ಮಾಡ್ತೀನಿ. ಏನಂದ್ರೆ ಮಧ್ಯ ಫಸ್ಟ್ ಕಟ್ ಮಾಡ್ಬಿಡ್ತೀನಿ, ಆಮೇಲೆ ಎರಡನ್ನೂ ಜೋಡಿಸ್ಕೊಂಡು ಈ ತರ ಕಟ್ ಮಾಡ್ಕೊಳ್ತಾ ಹೋಗ್ತೀನಿ ಉದ್ದುದ್ದ ಬೇಕು ಅಂದ್ರೆ. ಸೊ ದಟ್ ಇಲ್ ಬಿ ಈಸಿ. ಆಮೇಲೆ ಇದನ್ನ ಈ ತರ ಮಲಗಿಸ್ಬಿಟ್ಟು ಹೆಚ್ಚಿಸ್ತೀನಿ. ನೋಡಿ ಬೇಳೆ ಬೇಯ್ತಾ ಇದೆ, ಬೆಂದಿದೆ ಒಂಚೂರು ಚೆನ್ನಾಗಿ. ಸೊ ಈ ಟೈಮಲ್ಲಿ ನಾನು ಸೊಪ್ಪು ಹಾಕೋತೀನಿ. ಇದೆಲ್ಲ ಚೆನ್ನಾಗಿ ಮುಳುಗೋಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. ಇವಾಗ ಇದು ಬೇಯೋದಕ್ಕೆ ಬಿಡೋಣ. ಆಕ್ಚುಲಿ ಬಸ್ಸಾರು ಮಾಡೋದು ಒಂದು ದೊಡ್ಡ ಟಾಸ್ಕೇನೆ. ಬಿಕಾಸ್ ಬಸ್ಸಾರಿಗೆ ಬೆಳ್ಳುಳ್ಳಿ ತುಂಬ ಬೇಕು. ಬೆಳ್ಳುಳ್ಳಿ ಬಿಡಿಸೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಅವಾಗಿಂದ ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡೇ ನಿಂತಿದ್ದೀನಿ. ಅದಕ್ಕೆ ಒಂದಷ್ಟು ಟೈಮ್ ಆಗ್ತದೆ. ಅದು ಅಲ್ಲದೆ ನನಗೆ ಫಿಂಗರ್ ಬೇರೆ ಏಟಾಗ್ಬಿಡಿದೆ, ಸ್ವಲ್ಪ ಟಫ್ ಆಗ್ತದೆ. ನಾನು ಆಕ್ಚುಲಿ ಬೆಳ್ಳುಳ್ಳಿ ಹೇಗೆ ಬಿಡಿಸ್ತೀನಿ ಅಂದ್ರೆ ಈ ತರ ಒಂದು ಸ್ಪ್ಯಾಚುಲಾ ತಗೋಬಿಡ್ತೀನಿ. ಈ ಸ್ಪ್ಯಾಚುಲಾದಲ್ಲಿ ಫಸ್ಟ್ ಜಜ್ಕೊಂಡು ಎಲ್ಲ ಬೆಳ್ಳುಳ್ಳಿನೂ ಬಿಡಿಸ್ಕೊಂಡು ಆಮೇಲೆ ಒಂದೇ ಬೆಳ್ಳುಳ್ಳಿನ ಜಜ್ಜಿದ್ರೆ ಈಸಿ ಆಗುತ್ತೆ ಸಿಪ್ಪೆ ತೆಗೆಯೋದಕ್ಕೆ. ಆ ತರ ಬಿಡಿಸ್ಕೊತೀನಿ. ಇದೊಂದು ಹ್ಯಾಕ್ ನೋಡಿ. ಇದಾಗಿದೆ. ಸೊ ಇದನ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ವಿರಾಟ್ ಅವ್ರು ಬಂದ್ರು, ನನಗೆ ಹಿಂಗೆ 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 ನಮ್ಮ ವಿರಾಟ್ ಅವ್ರು ಬಂದ್ರು. ಇವಾಗ ನನಗೆ ಕಾಯಿ ಬಿಡಿಸ್ಕೊಡ್ತಾ ಇದ್ದಾರೆ. ಈಗ ನಾನು ಇದನ್ನ ಸೋಸ್ಕೊಂಡಿದ್ದೀನಿ. ಸಾಂಬಾರ್ ನೀರು ಇಲ್ಲಿ ಕೆಳಗಡೆ ಇದೆ, ಇಲ್ಲಿ ಮೇಲ್ಗಡೆ ಪಲ್ಯಕ್ಕೆ. ಇದು ಪಲ್ಯಕ್ಕೆ ಇದನ್ನು ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕ್ತೀನಿ ನಾನು. ಇಟ್ಸ್ ವೆರಿ ಈಸಿ ಟು ಪೀಲ್ ಔಟ್ ದ ಸ್ಕಿನ್ ಆಫ್ ದಿಸ್ ಟೊಮ್ಯಾಟೊ. ನಾವು ಬಾಯ್ಲ್ ಆದಮೇಲೆ ಈ ಥರ ಒಂದು ಹಿಕ್ಕಳ ಅಂತಾರೆ ಇದನ್ನ, ಹಿಕ್ಕಳ ತಗೊಂಡು ಈ ಥರ ಬಿಡಿಸ್ಕೋಬೋದು. ಈಸಿ ನೋಡಿ, ಈ ಥರ ಬರುತ್ತೆ ಹೊರಗೆ. ಸೊ ನಾನು ಸಿಪ್ಪೆ ಹಾಕೋದಿಲ್ಲ, ಸೊ ಸಿಪ್ಪೆನ ತೆಗಿತೀನಿ. ನೋಡಿ ಇದು ಪಲ್ಯಕ್ಕೆ ಸಾಸಿವೆ ಉಪ್ಪು ಹಾಕಬೇಕು, ಅದು ಇಟ್ಕೊಂಡಿದ್ದೀನಿ. ಇದು ಸಾಂಬಾರ್ಗೆ, ಇದಿಷ್ಟು ಐಟಮ್ ಸಾಂಬಾರ್ಗೆ. ಇಲ್ಲಿ ಮೆಣಸು, ಧನಿಯಾ, ಜೀರಿಗೆ ಇದೆ, ಹುಣಸೆಹಣ್ಣು. ಇದನ್ನೆಲ್ಲ ಆ್ಯಕ್ಚುಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕಿ ರುಬ್ತೀನಿ ಇದನ್ನ. ಇದು ಸಾಂಬಾರ್ಗೆ. ಬೆಳ್ಳುಳ್ಳಿ, ಇಲ್ಲಿ ಈ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಪಲ್ಯಕ್ಕೆ. ಇದು ಹಾಗೇನೂ ಹಾಕ್ಬೋದು, ಬಿಡಿಸ್ತೇನು. ತುಂಬ ಟೈಮ್ ಆಗ್ಬಿಡುತ್ತೆ ಅಂತ ಇದನ್ನ ಬಿಡಿಸಿಲ್ಲ, ಇಲ್ಲಾಂದ್ರೆ ಯೂಶಲಿ ನಾನು ಇದನ್ನು ಬಿಡಿಸ್ತೀನಿ. ಆ್ಯಂಡ್ ಇಲ್ಲಿ ಈರುಳ್ಳಿ ಬಾಕ್ಸ್ ಕಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಈ ಐಟಮ್ಸ್ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಅದು, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೊಂಡೆ. ಫಸ್ಟಿಗೆ ಏನು ಹಾಕಿದೆ ಅದು, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೊಂಡೆ. ಅದಾದ್ಮೇಲೆ ಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡೆ. ಸ್ವಲ್ಪ ಜಾಸ್ತಿ ಉರಿಲಿ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ. ಇದನ್ನ ಏನಕ್ಕೆ ಈ ಸ್ಟೆಪ್ ಮಾಡೋದು ಅಂದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ. ನೆಕ್ಸ್ಟ್ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಶುಂಠಿ ಎರಡು ಒಟ್ಟಿಗೆ ಹಾಕೊಂಡೆ. ಸಾರಿ, ಇಲ್ಲಿ ಹುಣಸೆ ಹಣ್ಣು ಅನ್ನೋದಕ್ಕೆ ಮಿಸ್ಟೇಕ್ ಆಗಿ ಶುಂಠಿ ಅಂತ ಹೇಳ್ಬಿಟ್ಟಿದ್ದೀನಿ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಎಲ್ಲ ನೀಟಾಗಿ ರೋಸ್ಟ್ ಆಗಬೇಕು. ಇದಕ್ಕೆ ಆಯಿಲ್ ಏನು ಹಾಕಂಗಿಲ್ಲ, ಡ್ರೈಗೆ ಇದನ್ನ ರೋಸ್ಟ್ ಮಾಡ್ಕೋಬೇಕು. ಇದು ಇವಾಗ ಆಗಿದೆ. ಇದನ್ನ ಈಗ ಆರಕ್ಕೆ ಇಡ್ತೀನಿ. ಇದು ಆರ್ಕೊಳ್ಳೋ ಅಷ್ಟರಲ್ಲಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಈ ತರ ಪೂರ್ತಿ ಏನು ರೋಸ್ಟ್ ಆಗೋದ್ ಬೇಡ, ಈ ತರ ಆಗಿದ್ರೆ ಸಾಕು. ಮೇಯ್ನು ಮೆಣಸು, ಜೀರಿಗೆ ಮತ್ತೆ ಮೆಂತೆ ಅದಷ್ಟು ರೋಸ್ಟ್ ಆಗಬೇಕು. ಸೊ ಇದೆಲ್ಲ ಸ್ವಲ್ಪ ಲೈಟ್ ಆಗಿ ಬಿಸಿ ಆದ್ರೂ ನಡೆಯುತ್ತೆ. ಇದು ಆರ್ಕೊಳ್ಳಿ. ಇದು ಆರ್ಕೊಳ್ಳೋವರೆಗೂ ಅಷ್ಟರಲ್ಲಿ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಅದು ಆರ್ಕೊಳ್ಳೋ ಅಷ್ಟರಲ್ಲಿ ಈಗ ಇಲ್ಲಿ ಪಲ್ಯ ಮಾಡ್ತಿದ್ದೀನಿ. ಪಲ್ಯಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ.
ಆಯಿಲ್ ಹಾಕಾದ್ಮೇಲೆ ಆಯಿಲ್ ಒಂದು ಸ್ವಲ್ಪ ಹೀಟ್ ಆದ್ಮೇಲೆ ಸಾಸಿವೆ ಹಾಕೋತೀನಿ. ಸಾಸಿವೆ ಒಂಚೂರು ಸಿಡಿತಿರೋ ಹಾಗೆ ಅದಕ್ಕೆ ಈ ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ, ಕೆಂಪು ಮೆಣಸು, ನೆಕ್ಸ್ಟ್ ಬೆಳ್ಳುಳ್ಳಿ, ಈಗ ಕರ್ಬೇವಿನ ಸೊಪ್ಪು, ನೆಕ್ಸ್ಟ್ ಈರುಳ್ಳಿ. ಹೆಚ್ಕೊಂಡು ಅಷ್ಟು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ರುಚಿ. ಈರುಳ್ಳಿ ಇಷ್ಟು ಫ್ರೈ ಆಗ್ತಿದ್ದ ಹಾಗೆ ಇಲ್ಲಿದೆಯಲ್ಲ ಈ ಸೊಪ್ಪನ್ನ ಪೂರ್ತಿ ಹಾಕ್ತೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅದು ಪಲ್ಯ. ನೋಡಿ ಈ ಸೊಪ್ಪನ್ನ ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಇದು ಸ್ಪೂನೆಲ್ಲೋ ಸ್ಪೂನೆಲ್ಲ ಮಿಸ್ ಆಗ್ಬಿಡಿದೆ. ಜಾಸ್ತಿ ಉಪ್ಪು ಹಾಕ್ಬಾರ್ದು, ಬಿಕಾಸ್ ಸೊಪ್ಪಲ್ಲೂ ಒಂದು ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಇದನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ರೆ ಮುಗೀತು, ಪಲ್ಯ ಆಯಿತು. ಈಗ ಸಾಂಬಾರಿಗೆ ನಾವು ಇದನ್ನ ರುಬ್ಕೋಬೇಕು. ಈ ಪಲ್ಯ ಒಂಚೂರು ತೆಗೆದು ಇದಕ್ಕೆ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ರುಬ್ಬೋ ಮಿಶ್ರಣಕ್ಕೆ ಸೇರಿಸಿದ್ದೀನಿ. ಈಗ ಇದನ್ನ ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ. ಇದಕ್ಕೊಂಚೂರು ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ರುಬ್ಕೊಂಡಾಯ್ತು. ನಾವು ಸೊಪ್ಪನ್ನ ಬೇಯಿಸ್ಕೊಂಡ್ವಲ್ಲ ಅದೇ ಪಾತ್ರೆಯಲ್ಲಿ ನಾನು ಸಾಂಬಾರು ಹಾಕ್ತೀನಿ. ಈ ಪಾತ್ರೆಗೆ ಒಂಚೂರು ಕೋಕೋನಟ್ ಆಯಿಲ್ ಹಾಕ್ತೀನಿ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಪಲ್ಯನೂ ರೆಡಿ ಆಗಿದೆ. ಸಾಂಬಾರು ಒಂದು ಬ್ಯಾಲೆನ್ಸ್ ಇದೆ. ಮಸಾಲೆ ನೋಡಿ ರುಬ್ಕೊಂಡಾಗಿದೆ. ಸೊ ಆಯಿಲ್ ಹೀಟ್ ಆಯಿತು. ಈಗ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಈಗ ರುಬ್ಕೊಂಡಿರೋ ಮಿಶ್ರಣ ಹಾಕ್ತಾ ಇದ್ದೀನಿ. ನೋಡಿ ಸಾಂಬಾರ್ ರಸ ಇದೆಯಲ್ಲ, ಆ ರಸನ ಈ ಮಿಕ್ಸರ್ ಜಾರಲ್ಲಿ ಒಂದು ಸ್ವಲ್ಪ ಇರುತ್ತಲ್ಲ ಮಸಾಲ, ಆ ಮಸಾಲನ ತೆಗೆಯೋದಕ್ಕೆ ರಸ ಹಾಕ್ತಾ ಇದ್ದೀನಿ. ಅದನ್ನ ಹಾಕಿ ನೀಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡಿ, ಟೇಸ್ಟ್ ಆಗ್ಬಾರ್ದಲ್ವಾ, ಸೊ ಇದನ್ನ ಈ ರಸದಲ್ಲೇನೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಈ ಮಸಾಲೆ ಇಲ್ಲಿ ಮಿಕ್ಸರ್ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಅದನ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಅಂಡ್ ಅದನ್ನ ಹಾಕಿದ್ರೆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಒಂಚೂರು ಮಸಾಲ ಕುದಿಲಿ ಅಂತ ಹಸಿ ವಾಸನೆ ಇರುತ್ತಲ್ಲ. ಆಕ್ಚುಲಿ ನಾವು ರೋಸ್ಟ್ ಮಾಡಿದೀವಿ, ಬಟ್ ಸ್ಟಿಲ್ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಕುದಿಸೋಣ ಮಸಾಲಾನ. ಈಗ ಈ ರಸ ಆಡ್ ಮಾಡ್ತೀನಿ. ತಿಳಿ ನಾವು ಸೊಪ್ಪು ಮತ್ತೆ ಬೇಳೆನ ಬೇಯಿಸ್ಕೊಂಡಲ್ಲ ಆ ತಿಳಿ ಇದು.
ಇದು ಆಕ್ಚುಲಿ ರೆಡ್ ಕಲರ್ ಅಲ್ಲಿದೆ ಬಿಕಾಸ್ ಆಫ್ ರೆಡ್ ಅಮರಂತ್. ಈಗ ನೆಕ್ಸ್ಟ್ ಉಪ್ಪು ಹಾಕ್ತಾ ಇದೀನಿ. ನನಗೆ ಸ್ಪೂನ್ ಇಲ್ಲ, ಸೊ ಮೆಷರ್ಮೆಂಟ್ ಗೊತ್ತಾಗ್ತಾ ಇಲ್ಲ. ಕರೆಕ್ಟಾಗಿ ಹಾಕಿದ್ದೀನಿ ಅನ್ಕೋತೀನಿ. ಯೂಶಲಿ ಅಡುಗೆ ಮಾಡುವಾಗ ಟೇಸ್ಟ್ ನೋಡಲ್ಲ. ಉಪ್ಪಾಯ್ತು, ಈಗ ಖಾರದ ಪುಡಿ ಹಾಕ್ತೀನಿ. ಓಕೆ, ಉಪ್ಪಿಂದು ಸ್ಪೂನ್ ಖಾರದ ಪುಡಿ ಒಳಗಡೆ ಸೇರ್ಕೊಟ್ಟಿದೆ. ಖಾರ ಪುಡಿ ಹಾಕ್ತಿದ್ದೀನಿ. ಖಾರ ಪುಡಿ ಸ್ವಲ್ಪ ಹಾಕ್ತೀನಿ ಬಿಕಾಸ್ ಮೆಣಸುನು ಹಾಕಿದ್ದೀನಿ ನಾನು, ಸೊ ತುಂಬಾ ಖಾರ ಆಗ್ಬಿಡುತ್ತೆ. ಸಾಂಬಾರ್ ಆಲ್ಮೋಸ್ಟ್ ರೆಡಿ ಆಗಿದೆ. ಅಷ್ಟರಲ್ಲಿ ವಚನ ಬಂದ. ಈಗ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ಅರಿಶಿನ ಆಡ್ ಮಾಡ್ತಿದ್ದೀನಿ ಬಿಕಾಸ್ ಅರಿಶಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಏನ್ ಡ್ರಾಪ್ ಆಗ್ತೀಯೋ? ಊಟ ಮಾಡ್ತೀವಿ. ಅಲ್ಲೇ ವೈಟ್ ಕಲರ್ ಬಾಟಲ್ ಅಲ್ಲಿ ಇದೆ ನೋಡು, ವೈಟ್ ಕಲರ್ ಬಾಕ್ಸ್. ಇದನ್ನ ಓಪನ್ ಮಾಡಿ ಬ್ರೋ. ಈ ಕಡೆ ಓಪನ್ ಮಾಡಿ, ಈ ಕಡೆ. ವಚ್ಚು, ಹೌಸ್ ಇಟ್? ಹೇಗಿದೆ ಹೇಳು. ಆಲ್ವೇಸ್. ಥ್ಯಾಂಕ್ ಯು. ತೋರಿಸ್ಬೇಕಷ್ಟೇ ಕಾಂಬಿನೇಷನ್ ತೇಜ್. ಚೆನ್ನಾಗಿ ಕಾಂಬಿನೇಷನ್. ಸಾಂಬಾರ್ ಪುಡಿ ಒಂಚೂರು. ಟಾಸ್ಕ್ ಇದು ಮಾಡೋದು ತುಂಬಾ ಕೆಲಸ. ಹಂಗೆ ದಾಲ್ ತಡ್ಕ ಮಾಡಿ ಕರಿತೀನಿ ಒಂದ್ಸರಿ. ಓಕೆ, ನೀನ್ ಕುಕ್ ಮಾಡ್ತೀಯಾ? ದಾಲ್ ತಡ್ಕ ಒಂದು 5 ಜನಕ್ಕೆ ಸೇರಿ ಮಾಡಿದ್ರೆ ಅವ್ರಿಗೆ ಒಂದು ಕಂಫರ್ಟ್ ಇರುತ್ತೆ ಅಂತ ಕೊಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಮಕ್ಕಳು ಆ ಸೊಪ್ಪು ತಿನ್ನೋ ಹಾಗಿಲ್ಲ, ಅದಕ್ಕೆ ಅವರಿಗೆ ಸ್ವೀಟ್ ಪೊಟೆಟೊ ಬೇಯಿಸ್ತಾ ಇದ್ದೀನಿ. ಹೇಗಿತ್ತು? ಸೂಪರ್ ಆಗಿತ್ತು. ಪಲ್ಯ ಎಕ್ಸ್ಟ್ರಾರ್ಡಿನರಿ. ಸಾಂಬಾರು ಸಖತ್ತಾಗಿತ್ತು, ಪಲ್ಯ ಸಖತ್ತಾಗಿತ್ತು, ಒಳ್ಳೆ ಕಾಂಬಿನೇಷನ್. ಬಸ್ಸಾರು. ಏನ್ ಸಾರು? ಬಸ್ಸಾರು. ಕುಕ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಗ್ರೀನ್ ಟೀ ಕೊಡಮ್ಮ. ಗ್ರೀನ್ ಟೀ ಬೇಕಂತೆ ನಮ್ ವಿರಾಟ್ಗೆ. ಹೇರ್ ಬ್ಯಾಂಡ್ ಹಾಕೊಂಡು ಕೂತಿರೋದು ನೋಡಿ ವಿರಾಟ್. ಇವಾಗ ಇದನ್ನ ಕಲಿಸ್ಬೇಕು. ನನ್ನ ಕೈ ಅವಾಗಿಂದ ಏಟ್ ಮಾಡ್ಕೊಳ್ತಾನೆ ಇದೀನಿ, ಅದಕ್ಕೆ ಬ್ಯಾಂಡೆಡ್ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಇದನ್ನ ಕಲ್ಸಕ್ಕೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕ್ಬಿಟ್ಟು ಕಲಿಸ್ತೀನಿ. ಕೊಟ್ಟಿದ್ದೀನಿ, ವೀರು ಕಲಿಸ್ತಾ ಇದ್ದಾರೆ. ಹೇಳು, ನನ್ನ ಕೈಯಲ್ಲಿ ಏನೂ ಆಗಲ್ಲ. ಓಹೋ, ಸಾಂಬಾರು ಪಾಪ ವೀರುನೇ ಮಾಡಿದ್ದು, ಗ್ರೀನ್ ಟೀನು ವೀರುನೇ ಮಾಡ್ತಾ ಇರೋದು. ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಊಟಕ್ಕೋಸ್ಕರ. ನನ್ನ ಮುದ್ದು ಮಕ್ಕಳು ಈಗ ನಾನು ಕರೆದ್ರು ಮೋಸ್ಟ್ಲಿ ಕೇಳೋಣ. ಕೊಕ್ಕೋ 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 ಮಿಲ್ಲು ಮಿಲ್ಕಿ. ಓ ನನ್ನ ಮಗಳು ನೋಡು, ಮಿಲ್ಕಿ ಕೊಕ್ಕೋ. ಏ ಕೊಕ್ಕೋ ಕೋಕೋ ಅಂತೂ. ಮಿಲ್ಕಿ ಮಿಲ್ಕಿ. ಮುದ್ದು ಮಕ್ಕಳಿಗೆ ಹಶ್ವಾಗ್ಬಿಟ್ಟಿತ್ತು, ತಿಂತಾ ಇದ್ದಾರೆ ಮುದ್ದು ಮಕ್ಕಳು. ನ್ಯೂಟ್ರೋ ವ್ಯಾಲಿದು ಹೊಸ ಗ್ರೀನ್ ಟೀ ತರಿಸಿದ್ದೀನಿ, ತುಳಸಿದು. ನೋಡೋಣ ಇದು ನಮ್ಮ ವೀರುಗೆ ಇಷ್ಟ ಆಗುತ್ತಾ ಅಂತ. ಚರ ಚರ ಚರ. ಏ ಬಿಸಿ ಬಿಸಿ. I told you. Tell me how it is. ಓ ಬಿಸಿ ಐತಪ್ಪ, ಆಮೇಲೆ ಕುಡ್ತೀನಿ. ಓಕೆ ಓಕೆ ಓಕೆ. ಏನೋ ಓದ್ತಾ ಇದಾರಲ್ಲ ವಿರಾಟ್ ಅವರು. ಏನು ಓದ್ತಾ ಇದ್ದಾರೆ ವಿರಾಟ್ ವತ್ಸಲ್?
ಸೀನ್ ಪೇಪರ್ ನೋಡ್ತಾ ಇದ್ದೆ. ಸೀನ್ ಪೇಪರ್ ನೋಡ್ತಾ ಇದಾರಂತೆ. ಚರ ಚರ ಚರ. ನಾನು ಇವಾಗ ಗ್ರೀನ್ ಟೀ ಮಾಡ್ಕೊಂಡು ಬಂದಿದ್ದೀನಿ. ಇಬ್ರು ಟ್ರೈ ಮಾಡ್ತಿದ್ದೀವಿ. ಹೊಸ ಗ್ರೀನ್ ಟೀ ಇದು, ತುಳಸಿದು. ನಾನು ಅವಾಗ್ಲೂ ಹೊರಡ್ಬೇಕಂತ ಗಾಗಲ್ ಹಾಕೊಂಡಿದ್ದೆ, ಹಂಗೆ ಹಾಕೊಂಡಿದ್ದೆ ಮನೆ ಒಳಗೆ. ಅದೇ ಜನ ಅನ್ಕೊಬಿಡ್ತಾರೆ ಏನ್ ಮನೆ ಒಳಗೂ ಗಾಗಲ್ಸ್ ಹಾಕೊಂಡು ಕೂತ್ಕೊಂಡಿರ್ತಾರ ಅಂತ. ಏನ್ ಸೈಕ್ ಮಾಡ್ಕೊಂಡ್ರಿ ಅಂತ. ಶೂಟಿಂಗಿಗೆ ಹೊರಟಿದ್ದಾರೆ ಅವರು. ಹೋಗ್ಬೇಕಿತ್ತು, ಬಟ್ ನಾನು ಗ್ರೀನ್ ಟೀ ಕುಡ್ಕೊಂಡು ಹೋಗಿ ಅಂತ ಕೂರ್ಸ್ಕೊಂಡಿದ್ದೀನಿ. ಲೇಟ್ ಆಗ್ತಾ ಇಲ್ಲ ಶೂಟಿಂಗಿಗೆ, ಬಟ್ ಟೈಮ್ ಇತ್ತು ಅದಕ್ಕೆ ಕೂರ್ಸ್ಕೊಂಡಿದ್ದೀನಿ. ತರ ತರ ತರ. ನಮ್ಮ ಮ್ಯೂಸಿಕ್ ಹೇಳವೀರು, ನಾನು ಮಾಡಿರೋ ಮ್ಯೂಸಿಕ್. ಇದು ಆಕ್ಚುಲಿ ನಾನು ಕಂಪೋಸ್ ಮಾಡಿರುವಂತ ಮ್ಯೂಸಿಕ್. ನಾವು ನಮ್ಮ ಬ್ರ್ಯಾಂಡ್ ಕೋಮಿಗೆ. ಏನಕ್ಕೆ ಅದೇ ಯಾರನ್ನ ತಗೊಂಡ್ರೆ ಅದೇನು ಕೇಳೋರಿಲ್ಲ. ಇಲ್ಲ, ಯಾಕೆ ತಗೋತಾರೆ? ನಾನು ಹೇಳಿದ್ದೀನಲ್ಲ ಆಲ್ರೆಡಿ ನಂದು ಅಂತ. ವಿಡಿಯೋ ಅಲ್ಲಿ ಡಾಕ್ಯುಮೆಂಟ್ ಆಗಿರುತ್ತೆ ಅದು. ಹಂಗೆಲ್ಲ ಏನಿಲ್ಲ, ರಿಜಿಸ್ಟರ್ಡ್ ಆಗಿರ್ಬೇಕು. ನೀನ್ ಯಾವ್ದು ರಿಜಿಸ್ಟರ್ ಮಾಡಿಸ್ತೀವಿ ನಾವು, ರಿಜಿಸ್ಟರ್ ಮಾಡೀನಿ ಅಂದ್ರೆ ಇನ್ನು ಎಕ್ಸ್ಟ್ರಾ ಎಲ್ಲ ಹಾಕಿ ಗುಂತಾರ ನೋಡು. ನೋಡಿ, ಇದೇ ತರ ಮಾತಾಡೋದು ವಿರಾಟ್. ಎಲ್ರಿಗೂ ಗೊತ್ತಾಯ್ತು ಇವಾಗ ವಿರಾಟ್ದು ಲ್ಯಾಂಗ್ವೇಜು. ನಾವು ಲೋಕಲ್ ಹುಡುಗರೆ, ಲ್ಯಾಂಗ್ವೇಜ್ ನೋಡಿ, ಐ ಆಮ್ ಆಲ್ ನ್ಯಾಚುರಲ್. ನಾನು ಏನೂ ಹಾಕಿಲ್ಲ ಫೇಸ್ಗೆ. ಆಕ್ಚುಲಿ ನಾನು ಬೆಳಿಗ್ಗೆ ಎದ್ದು ಆಲೋವೆರಾ ಜೆಲ್ ಹಚ್ಕೊಂಡಿದ್ದೀನಿ ಅಷ್ಟೇ, ಬಿಟ್ರೆ ಬೇರೆ ಇನ್ನೇನು ಮಾಡಿಲ್ಲ. ಲಿಪ್ ಬಾಮ್ ಹಚ್ಚಿದ್ದೆ, ಲಿಪ್ ಬಾಮ್ ಹೋಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಆ್ಯಂಡ್ ನನ್ನ ಸೀಕ್ರೆಟ್ ಮಾಸ್ಕ್, ನಾನು ಸ್ಕಿನ್ಗೆ ಏನು ಮಾಸ್ಕ್ಸ್ ಯೂಸ್ ಮಾಡ್ತೀನಿ, ಮತ್ತು ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ಹೇಗಿರುತ್ತೆ, ನನ್ನ ನೈಟ್ ಸ್ಕಿನ್ ಕೇರ್ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಶೂಟಿಂಗ್ ಇರೋವಾಗ ಸ್ಕಿನ್ ಕೇರ್ ಫಾಲೋ ಮಾಡ್ತೀನಿ. ಆ್ಯಂಡ್ ಒಂದೊಂದ್ಸಲ ಶೂಟಿಂಗ್ ಇರೋವಾಗಲೂ ಹೆಕ್ಟಿಕ್ ಆಗಿಬಿಟ್ಟಿರುತ್ತೆ, ಆವಾಗಲೂ ಸ್ಕಿನ್ ಕೇರ್ ಫಾಲೋ ಮಾಡೋಕ್ಕಾಗಲ್ಲ. ಮನೇಲಿ ಇದ್ದಾಗಂತೂ ಡೆಫಿನೆಟ್ಲಿ ನಾನು ಸ್ಕಿನ್ ಕೇರ್ ಫಾಲೋ ಮಾಡಲ್ಲ, ಟು ಬಿ ಫ್ರ್ಯಾಂಕ್. ಇವಾಗ ನಾನು ಶೂಟಿಂಗ್ ಮುಗಿದು ನಾನು ಮನೇಲಿದ್ದೀನಿ, ಏನೂ ನಾನು ಹಚ್ತಾ ಇಲ್ಲ. ಬೆಳಗ್ಗೆ ನೋಡಿ ಇವಾಗ ಒಂದು ಅಲೋವೆರಾ ಜೆಲ್ ಹಚ್ಕೊಂಡಿದ್ದೀನಿ ಅಷ್ಟೇ. ಬಟ್ ಆ ಥರ ಮಾಡಬಾರ್ದು, ಇಟ್ಸ್ ನಾಟ್ ಗುಡ್. ಬೆಳಗ್ಗೆ ಎದ್ದು ನೀವು ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ಹಾಗೆ ನೈಟು ಅಷ್ಟೇ. ನಾನು ಮುಂಚೆ ಫೇಸ್ ಮಸಾಜ್ ಮಾಡ್ತಿದ್ದೆ, ಅದು ಏನು ಅನ್ನೋದು, ಏನು ಫೇಸ್ ಮಸಾಜ್ ಮಾಡ್ತಿದ್ದೆ ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನನ್ನ ಸ್ಕಿನ್ ಕೇರ್ ರೂಟೀನ್ ವಿಡಿಯೋದಲ್ಲಿ ಇದೆಲ್ಲ ಇರುತ್ತೆ. ಆ್ಯಂಡ್ ನನ್ನ ಮಾಸ್ಕ್ಸ್ದು ನಾನು ರೆಸಿಪಿನ ನಿಮ್ಗೆ ಹೇಳ್ತೀನಿ ಏನು ಅಂತ. ಇವತ್ತು ನೋಡಿದ್ರಲ್ಲ ನಾನು ಬಸ್ಸಾರು ಹೇಗೆ ಮಾಡ್ತೀನಿ ಅಂತ. ಸೊ ನೀವೂ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಬಸ್ಸಾರನ್ನ ಟ್ರೈ ಮಾಡಿ. ಇಷ್ಟ ಆದರೆ ಬಸ್ಸಾರನ್ನ ಟ್ರೈ ಮಾಡಿ ಅದ್ರ ಟೇಸ್ಟ್ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್. ತಿಂದ್ಬಿಟ್ಟು ಇವರು ತೆಗ್ತಾ ಇದ್ದಾರೆ. ಬಾಯ್. ಸೇ ಬಾಯ್ ವೀರು. ಬಾಯ್.